ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆ ಆರ್ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಕಿಡ್ನಿ ಕೇರ್ ಅನ್ನೋ ನಾವು ಯೂಟ್ಯೂಬ್ ಚಾನಲ್ ಮುಖಾಂತರ ಇವತ್ತಿನ ಮೊದಲನೇದಾಗಿ ವಿಡಿಯೋನ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೇವೆ. ಮೊದಲನೇದಾಗಿ ಕಿಡ್ನಿ ತೊಂದರೆಯ ಸಿಂಪ್ಟಮ್ಸ್ ಏನು ಅಂದರೆ ರೋಗ ಲಕ್ಷಣಗಳೇನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಸೊ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದು ಹೇಗೆ ನಮಗೆ? ಸೊ ಹೆಂಗೆ ಗೊತ್ತಾಗುತ್ತೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂಥೇಳಿ? ಸಾಮಾನ್ಯ ಜನರಿಗೆ ಅದು ತಲುಪೋದು ಹೇಗೆ? ಸೊ ಮೊದಲದಾಗಿ ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತಾಗೋದು ಹೇಗೆ ಅಂತಂದರೆ ಕಾಲು ಊತ ಬರುವಂಥದ್ದು. ಕೆಲವರಿಗೆ ಭಾಳಷ್ಟು ಜನಕ್ಕೆ ಓಡಾಡಿದ್ರೆ ಅಥವಾ ಭಾಳ ಪ್ರಯಾಣ ಮಾಡಿದ್ರೆ ಕಾಲು ದಪ್ಪ ಆಗುವಂಥದ್ದು ಭಾಳಷ್ಟು ನೋಡಿರ್ತೀವಿ ನಾವು. ಸೊ ಅದು ಕಿಡ್ನಿಯಿಂದನೇ ಆಗಿದೆಯಾ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ನೀವು ಕಿಡ್ನಿ ತಜ್ಞರ ಹತ್ರ ಹೋಗಿ ಅದನ್ನು ತೋರಿಸ್ಕೊಳ್ಬೇಕಾಗ್ತದೆ. ಹಾಗೆ ಬೆಳಗ್ಗೆ ಎದ್ದಾಗ ಮುಖ ಬಾತ್ಕೊಳ್ಳೋಂಥದ್ದು, ನಾವು ಮುಖ ಎಲ್ಲ ನೋಡ್ತೀವಿ, ಕಣ್ಣಿನ ಸುತ್ತಲೂ ಮುಖದ ಸುತ್ತಲೂ ಎಲ್ಲ ಕೆಲವರಿಗೆ ಬೆಳಗ್ಗೆ ಎದ್ದು ಕೂಡಲೇ ಮುಖದ ಬಾವು ಬರುತ್ತೆ. ಇದು ಕೂಡ ಕಿಡ್ನಿ ತೊಂದರೆಯ ಲಕ್ಷಣ ಆಗಿರ್ಬೋದು. ಹಾಗೆ ಅತಿ ಹೆಚ್ಚು ಮೂತ್ರ ವಿಸರ್ಜನೆ, ಯೂರಿನ್ ಪದೇ ಪದೇ ಪಾಸ್ ಮಾಡ್ತಿರ್ತಾರೆ, ಅವರಿಗೆ ಅದರಲ್ಲಿ ಕಂಟ್ರೋಲ್ ಇರೋದಿಲ್ಲ. ನೀರು ಕಡಿಮೆ ಕುಡಿದ್ರೂ ಕೂಡ ಯೂರಿನ್ ತುಂಬ ಜಾಸ್ತಿ ಹೋಗುತ್ತೆ ಅನ್ನೋದು ಕೆಲವರಿಗೆ ಸಿಂಪ್ಟಮ್ಸ್ ಆಗಿ ಬರ್ತಾರೆ. ಅಥವಾ ಯೂರಿನ್ ತುಂಬ ಕಡಿಮೆ ಪಾಸ್ ಆಗುವಂಥದ್ದು. ಸೊ ಮೂತ್ರ ಮಾಡೋ ಪ್ರಮಾಣದಲ್ಲಿ ನಾವು ತುಂಬ ಕಡಿಮೆ ಮಾಡ್ತೀವಿ. 1 ಲೀಟ್ರು ಅಥವಾ 1.5 ಲೀಟ್ರು ನಾವು ನೀರು ಕುಡಿದ್ರೆ ಯೂರಿನ್ ಪಾಸ್ ಮಾಡೋ ಪ್ರಮಾಣ ತುಂಬ ಕಡಿಮೆ ಇರ್ತದೆ, ಅಷ್ಟು ಮ್ಯಾಚ್ ಆಗ್ತಾ ಇರೋದಿಲ್ಲ. ಸೊ ಇದೆಲ್ಲ ಕೂಡ ಕಿಡ್ನಿ ತೊಂದರೆಯ ಲಕ್ಷಣ ಇರ್ಬೋದು. ಹಾಗೆ ಭಾಳಷ್ಟು ಜನಕ್ಕೆ ರಕ್ತಹೀನತೆ ಇರುತ್ತೆ, ಅಂದರೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ, ಯಾಕೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ವಿನಾಕಾರಣವಾಗಿ ರಕ್ತಹೀನತೆ ಇರ್ತದೆ. ಇದು ಕೂಡ ಕಿಡ್ನಿ ತೊಂದರೆಯ ಸಿಂಪ್ಟಮ್ಸ್ ನಾವು ಆಗಿ ನೋಡಬೇಕಾಗ್ತದೆ. ಎರಡನೇದಾಗಿ ಬೋನ್ಗಳು ಗ್ರೋತ್ ಸರಿ ಆಗ್ತಾ ಇರೋದಿಲ್ಲ. ಈ ಮಕ್ಕಳಲ್ಲಿ ನೋಡ್ತೇವೆ, ಭಾಳ ಜಾಸ್ತಿ ಬೆಳವಣಿಗೆ ಆಗಿರೋದಿಲ್ಲ. ಅವರು ತುಂಬ ಅವರ ಬೇರೆ ಅದೇ ಏಜ್ ಗ್ರೂಪ್ನವ್ರು ಬೇರೆ ಮಕ್ಕಳು ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಅದೇ ರೀತಿ ಈ ಮಗು ಜಾಸ್ತಿ ಬೆಳವಣಿಗೆ ಆಗ್ತಾ ಇರೋದಿಲ್ಲ, ಸುಮ್ಮ ಕುಳ್ಳೆ ಇರ್ತಾನೆ, ಬೆಳವಣಿಗೆ ಆಗ್ತಿರೋದಿಲ್ಲ. ಅದೆಲ್ಲ ಕಿಡ್ನಿ ತೊಂದರೆಯ ಸಿಂಪ್ಟಮ್ಸ್ ಇರ್ಬೋದು. ಹಾಗೆ ಭಾಳಷ್ಟು ವರ್ಷಗಳಿಂದ ಯಾರಿಗೆ ಶುಗರ್ ಇರುತ್ತೆ ಅವರಿಗೆ ಹೊಸದಾಗಿ BP ಕಾಣಿಸ್ಕೊಳ್ತದೆ. ಅಂದರೆ ಮುಂಚೆ ಡಯಾಬಿಟಿಸ್ ಭಾಳ ವರ್ಷಗಳಿಂದ ಇರ್ತದೆ, 2-3 ವರ್ಷದಿಂದ 5 ವರ್ಷದಿಂದ ಅವರು ಶುಗರ್ ಮಾತ್ರ ತಗೊಳ್ತಾ ಇರ್ತಾರೆ. ಆದರೆ ಹೊಸದಾಗಿ ಅವರಿಗೆ BP ಕಾಣಿಸ್ಕೊಂಡಿರ್ತದೆ. ಇದು ಕೂಡ ಕಿಡ್ನಿ ತೊಂದರೆಯ ಸಿಂಪ್ಟಮ್ಸ್, ಇನಿಷಿಯಲ್ ಸಿಂಪ್ಟಮ್ಸ್ ಇರ್ಬೋದು. ಆವಾಗ ಅವರಿಗೆ ಕಿಡ್ನಿ ತೊಂದರೆ ಇದೆಯಾ ಅಂಥೇಳಿ ಅವರು ಚೆಕ್ ಮಾಡಿಸ್ಕೊಳ್ತಾ ಇರ್ತದೆ. ಹಾಗಾಗಿ ಇದೆಲ್ಲ ಕೂಡ ಕಿಡ್ನಿ ತೊಂದರೆಯ ರೋಗ ಲಕ್ಷಣ. ಹಾಗೆ ಇನ್ನೂ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಕಿಡ್ನಿ ತೊಂದರೆಗಳು ಅಂತಂದರೆ ಊಟ ಸೇರಿದಲ್ಲೇ ಇರುವಂಥದ್ದು. ಈಗ ಭಾಳಷ್ಟು ಜನ ನೋಡಿರ್ತೀವಿ, ದೊಡ್ಡವರಾಗಲಿ ಮಕ್ಕಳಲ್ಲಾಗಲಿ ಊಟ ಸೇರೋ ಪ್ರಮಾಣ ತುಂಬ ಕಡಿಮೆ ಆಗಿರ್ತದೆ. ಮುಂಚೆಯಾಗಿ ಚೆನ್ನಾಗಿ ಊಟ ಮಾಡ್ತಿರ್ತಾರೆ, ಆದರೆ ಕಾಲಕ್ರಮೇಣ ಬರ್ತಾ ಎಷ್ಟು ಅವರ ಆಹಾರ ಸೇವನೆ ಇರ್ತದೆ. ಈಗ 3-4 ಇಡ್ಲಿ ತಿನ್ನೋ ಮನುಷ್ಯ ಬರ್ತಾ 2-1 ಇಡ್ಲಿ ತಿಂದು ಆಹಾರದ ಬಗ್ಗೆ ಅವರಿಗೆ ಅಷ್ಟು ಆಸಕ್ತಿ ಇರೋದಿಲ್ಲ. ಹಾಗೆ ಹೆಚ್ಚು ನಿಶಕ್ತಿ ಬರುವಂಥದ್ದು, ಭಾಳಷ್ಟು ಜಲ್ದಿ ಟಯರ್ಡ್ ಆಗಿಬಿಡ್ತಾರೆ. ಸ್ವಲ್ಪ ಕೆಲಸ ಮಾಡಿದ್ರೆ ಮುಂಚೆ ಹೇಳ್ತಾರೆ, ಭಾಳ ಬೆಳಗ್ಗಿಂದ ಸಂಜೆವರೆಗೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ವಿ, ಹೋಗ್ತಾಯಿದ್ವಿ, ಆಫೀಸಿಗೆ ಹೋಗ್ತಾಯಿದ್ವಿ, ಮನೇಲೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ವಿ. ಆದರೆ ಈಚೆಗೆ 3-6 ತಿಂಗಳಿಂದ ಅವರಿಗೆ ಭಾಳ ಟೈರ್ಡ್ ಆಗ್ತಾರೆ. ಕೆಲಸ ಮಾಡೋದ್ರಲ್ಲಿ ಅವರಿಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ, ಜಲ್ದಿ ಸುಸ್ತಾಗ್ತಾರೆ. ಇದೆಲ್ಲ ಕಿಡ್ನಿಯ ತೊಂದರೆ ಸಿಂಪ್ಟಮ್ಸ್ ಇರ್ಬೋದು. ಆಮೇಲೆ ಭಾಳಷ್ಟು ಜನಕ್ಕೆ ವಾಂತಿ ಬರ್ತಾ ಇರ್ತದೆ. ಉದಾಹರಣೆಗೆ ಬೆಳಗ್ಗೆ ನಾವು ಬ್ರಷ್ ಮಾಡಲಿಕ್ಕೆ ಹೋಗ್ತೇವೆ, ಬ್ರಷ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ವಾಂತಿ ಬರುವಂಥದ್ದು. ಇದು ಅರ್ಲಿ ಮಾರ್ನಿಂಗ್ ನಾವು ಏನು ಬ್ರಷ್ ಮಾಡ್ಬೇಕಾದ್ರೆ ವಾಂತಿ ಬರುತ್ತೆ, ಇದು ಕಿಡ್ನಿ ತೊಂದರೆ ಇನಿಷಿಯಲ್ ಸಿಂಪ್ಟಮ್ಸ್ ಇರ್ಬೋದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ ಅಥವಾ ರೋಗ ಲಕ್ಷಣಗಳು ಅಂತ ಏನು ಹೇಳ್ತೀವಿ, ಇದು ಕಿಡ್ನಿ ತೊಂದರೆ ಇದೆ ಅನ್ನೋದನ್ನು ನಾವು ನೋಡ್ಕೊಳ್ಳಿಕ್ಕೆ ಬೇಕಾಗುವಂಥ ರೋಗ ಲಕ್ಷಣಗಳು. ಇದರಲ್ಲಿ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇದ್ದರೆ ಅದಕ್ಕೆ ಸೂಕ್ತವಾದ ಕಿಡ್ನಿ ತಪಾಸಣೆ ಅಥವಾ ಪರೀಕ್ಷೆಗಳನ್ನು ನಾವು ಮಾಡಿಸ್ಕೊಳ್ಬೋದು. ಏನು ಪರೀಕ್ಷೆ ಮಾಡಿಸ್ಕೊಳ್ಬೋದು ಅಂತಂದರೆ ಕ್ರಿಯಾಟಿನಿನ್ ಲೆವೆಲ್ಸ್, ಅದು ಬ್ಲಡ್ನಲ್ಲಿ ಮಾಡ್ತೇವೆ. ಬ್ಲಡ್ ಸ್ಯಾಂಪಲ್ ತೊಗೊಂಡು ಕ್ರಿಯಾಟಿನಿನ್ ಲೆವೆಲ್ಸ್ ಚೆಕ್ ಮಾಡ್ತೇವೆ. ಹಾಗೆ ಯೂರಿನ್ ಟೆಸ್ಟ್, ಯೂರಿನ್ನಲ್ಲಿ ಪ್ರೋಟೀನ್ ಲೀಕ್ ಆಗ್ತಿದೆಯಾ ಅನ್ನೋದು ನೋಡೋದ್ರಿಂದ ಇದರಲ್ಲಿ ನಿಮಗೆ ರೋಗ ಲಕ್ಷಣಗಳಲ್ಲಿ ನಿಮ್ಮದು ಕಿಡ್ನಿಯಿಂದ ಸಂಬಂಧಿತವಾಗಿದೆಯಾ ಅನ್ನೋದನ್ನು ಈ ಬ್ಲಡ್ ಟೆಸ್ಟ್ ಮುಖಾಂತರ ಹಾಗೂ ಸಿಂಪ್ಟಮ್ಸ್ಗಳ ಮುಖಾಂತರ ನಾವು ಇದನ್ನು ಕಂಡುಹಿಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ಸಿಂಪ್ಟಮ್ಸ್ ನಿಮಗೆ ಕಂಡುಬಂದಲ್ಲಿ ಅದು ನಿಮ್ಮ ಹತ್ತಿರದ ತಜ್ಞರಿಗನ್ನು ತೋರಿಸ್ಕೊಂಡು ಅದಕ್ಕೆ ಸೂಕ್ತವಾದ ಅದಕ್ಕೆ ಏನೇನು ಟೆಸ್ಟ್, ಭಾಳ ಕಾಸ್ಟ್ಲಿ ಇರೋದಿಲ್ಲ ಟೆಸ್ಟ್ಗಳಿವೆಲ್ಲ. ಭಾಳಷ್ಟು ಟೆಸ್ಟ್ ಅಂದರೆ 150ರಿಂದ 200 ರೂಪಾಯಿನಲ್ಲಿ ನೀವು ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮ್ಮ ಕಿಡ್ನಿಯ ಆರೋಗ್ಯದ ಬಗ್ಗೆ ಹೇಗಿದೆ ಅಂತ ನೀವು ತಿಳ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಧನ್ಯವಾದಗಳು.